ಹಲವು ವರ್ಷಗಳಿಂದ ವಾಸ ಮಾಡುತ್ತಿರುವ ಸರ್ಕಾರಿ ಸ್ವತ್ತನ್ನ ಉಳಿಸಿ ಸಾರ್ವಜನಿಕರ ನಿವೇಶನಕ್ಕೆ ನೀಡುವಂತೆ ಆಗ್ರಹಿಸಿ ಸಿಎಸ್ಪುರ ಹೋಬಳಿಯ ಸಿ.ಯಡುವನಹಳ್ಳಿ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ಸಿಎಸ್ಪುರ ಹೋಬಳಿಯ ಸಿ.ಯಡುವನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಉಂಗ್ರ ಗ್ರಾಮದ ಸರ್ವೆ ನಂಬರ್ 133ರಲ್ಲಿ ಒಟ್ಟು 13 ಎಕರೆ 20 ಗುಂಟೆ ಜಮೀನಿದ್ದು, ಈ ಜಾಗದಲ್ಲಿ 2 ದೇವಾಲಯ, ಶಾಲೆ, ಸುಮಾರು ವಾಸದ 54 ಮನೆ ಉಳಿಕೆ ಮನೆಗಳು ತೋಟದಲ್ಲಿದೆ. ಇದೇ ಜಾಗದಲ್ಲಿ ಶ್ರೀನಿವಾಸ ಮೂರ್ತಿ ಕುಟುಂಬದವರಿಗೆ ದರಖಾಸ್ತು ಮೂಲಕ 4 ಎಕರೆ ಜಮೀನು 1961-62ನೇ ಸಾಲಿನಲ್ಲಿ ಮಂಜೂರಾತಿ ದೊರೆತಿದೆ ಎಂದು ಸುಳ್ಳು ಮಂಜೂರಾತಿ ಪತ್ರ ಕಂದಾಯ ಇಲಾಖೆಗೆ ಸಲ್ಲಿಸಿ ಖಾತೆಯನ್ನ ಮಾಡಿಕೊಂಡು ಸಾರ್ವಜನಿಕರು ವಾಸ ಮಾಡುತ್ತಿರುವ ಜಾಗ ನಮಗೆ ಸೇರಿದ್ದು ಎಂದು ಸರ್ಕಾರಿ ಆಸ್ತಿ ಕಬಳಿಕೆಗೆ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಸರ್ಕಾರಿ ಆಸ್ತಿಯನ್ನ ಉಳಿಸಲು ಜಿಲ್ಲಾ ಮತ್ತು ಉಚ್ಚ ನ್ಯಾಯಾಲಯದವರೆಗೂ ಕೂಡ ಸತತ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಎಂದು ಹಿರಿಯ ಮುಖಂಡ ನರಸಿಂಹಯ್ಯ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ನರಸಿಂಹಯ್ಯ ಸ್ವಾಮಿ ನಮ್ಮ ಹೆಸರು. ಯಾವ ಊರು? ಸಿ.ಯಡುವನಹಳ್ಳಿ. ಏನಾಗಿದೆ? ಸುಮಾರು ವರ್ಷದಿಂದಲೂ, ಎಷ್ಟು ವರ್ಷದಿಂದ? ಇಲ್ಲಿ 1971ರಿಂದಲೂ ಇದು ತಕರಾರು ನಡೀತಲೇ ಇದೆ. ಅಂತಿಮ ಇತ್ತೀಚೆಗೆ ಸ್ಕೂಲ್ ಆದಾಗ ಕೇಸ್ ಹಾಕಿದ್ದು ಸ್ವಾಮಿ 6-7. ನಾನು ಇದನ್ನ ಪರಿಗಣಿಸ್ಬೇಕು, ಅವರಂತೆ ಆದ್ರೂ ಬಿಟ್ಬಿಡೋಣ, ಸಾರ್ವಜನಿಕರಂತ ಆದ್ರೂ ಹೋರಾಟ ಮಾಡೋಣ ಅಂತ ನಾನು ನಡೆಸ್ತೆ ಸ್ವಾಮಿ. ಈಗ ತಾವೆಲ್ಲ ಗ್ರಾಮಸ್ಥರೆಲ್ಲ ಒಂದು? ಹೌದು ಸ್ವಾಮಿ, ಹೌದು. ಪ್ರತಿಯೊಬ್ಬರು ಗ್ರಾಮಸ್ಥರ ಒಂದು, ಅವರೊಬ್ಬರೇ ಒಂದು ಸ್ವಾಮಿ. ಮುಂದೆ ಏನಾಗಬೇಕು? ನಮಗೆ ಸಾರ್ವಜನಿಕರಿಗೆ, ಬಡವರಿಗೆ ಗುಡ್ಲು ಕಟ್ಕೊಂಡ್ ದಾರಿ ಸಿಕ್ಬೇಕು ಸ್ವಾಮಿ. ನಮ್ಮ ಅನುಕೂಲಕ್ಕೆ ಏನ್ ಬೇಡ, ಬಡವರು ಪ್ರತಿಯೊಬ್ರು ಗುಡ್ಲು ಕಟ್ಕೊಂಡ್ ಅನುಕೂಲ ಆಗ್ಬಿಡ್ಬೇಕು ಸ್ವಾಮಿ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಬಡವರಿಗೆ ಅನುಕೂಲ ಆಗ್ಬೇಕು ಸ್ವಾಮಿ. ಆಯಪ್ಪ ನಮ್ದು ಬರೇ ಮಿಸ್ಸಿಂಗ್ ಕಡ್ತ ಸ್ವಾಮಿ. ಪ್ರತಿಯೊಂದು ರೆವಿನ್ಯೂಲಿ ಮಿಸ್ಸಿಂಗ್ ಕಡ್ತ ತಯಾರಿಸಿ ನಮಿಗಾಗೈತೆ. ತಾವು ದಯವಿಟ್ಟು ಸ್ಕೂಲ್ ನೋಡಿ, ಮಕ್ಕಳ ಆಟದ ಮೈದಾನ ಐತಾ ಇಲ್ವಾ, ಗೋಕಟ್ಟೆನೂ ಅಕ್ವೈರ್ ಮಾಡ್ಯಾರ ಸ್ವಾಮಿ. ನಾನು ಹೋರಾಟ ಮಾಡಿದೆ, ಸಾರ್ವಜನಿಕರಂತೆ ಉಳಿಬೇಕು ಅಂತ ನಾನು ಹೋರಾಟ ಮಾಡಿದ್ದೇನೆ ಹೊರತು ನನ್ನ ಸ್ವಂತಕ್ಕೋಸ್ಕರ ನಾನು ಹೋರಾಟ ಮಾಡಿಲ್ಲ. ಬಡವರು ಗುಡ್ಲು ಕಟ್ಕೊಂಡು ಸರಿ ಅನ್ಕೊಂಡ್ಬಿಡ್ಲಿ, ಸಖತ್ವಾಗಿ ಹೋರಾಟ ಮಾಡಿದ್ದೀನಿ ಸ್ವಾಮಿ. ಹೈಕೋರ್ಟ್ ಅವ್ರಿಗೂ ಓಡಿಸ್ಕೊಡೋಗಿದ್ದೀನಿ, ಬಿಡೋದಿಲ್ಲ. ಯಾವ ಕಾರಣಕ್ಕೂ ಬಡವರು ಉಳಿಬೇಕು, ಬಡವರು ಗುಡ್ಲು ಕಟ್ಕೊಂಡ್ಬಿಡ್ಲಿ. ಎಷ್ಟು ಮನೆ ಇದೆ? ಸುಮಾರು ಈ ಜಾಗದಲ್ಲಿ 54 ಮನೆ ಇದೆ ಸ್ವಾಮಿ, 3 ದೇವಸ್ಥಾನ ಸೇರಿ. ಇನ್ನು ಪಂಚಾಯತಿಗೆ ಅಕ್ವೈರ್ ಆಗಿಲ್ಲ, ಲಿಸ್ಟ್ ಮಾಡಿದ್ದಾರೆ. ಇನ್ನು 40 ಮನೆ ಗ್ರಾಮ ಕೆಳಗಡೆ ಇದೆ, ಪಾಟ್ಗಳನ್ನ ಕಟ್ಬಿಟ್ಟಿದ್ದಾರೆ, ಜಾಗ ಇಲ್ಲದೆ. ಆ ಪರಿಸ್ಥಿತಿ ಇದೆ. ನಾವು ಅವ್ರು ಬೇರೆ ಇವ್ರು ಬೇರೆ ಅನ್ನಲ್ಲ, ಪ್ರತಿಯೊಬ್ಬರು ಗ್ರಾಮಕ್ಕೂ ಜನಗಳಿಗೆ ಅನುಕೂಲ ಆಗ್ಬೇಕು ಸ್ವಾಮಿ. ಒಂದಿಷ್ಟು ಗುಡ್ಲು ಕಟ್ಕೊಂಡ್ಬಿಡ್ಲಿ, ಒಂದಿಷ್ಟು ನೆನ್ಕೊಂಡ್ಬಿಡ್ಲಿ. ಅದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೇನೆ ಹೊಂತು ನಾನು ಸ್ವಂತಕ್ಕಂತೂ ನಾನು ಯಾವ ಕಾರಣಕ್ಕೂ ಹೋರಾಟ ಮಾಡಿಲ್ಲ. ಜಗದೀಶ್ ಮಾತನಾಡಿ, ಸುಳ್ಳು ವಿಲ್ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸಿ ವಂಚನೆ ಮಾಡುತ್ತಿದ್ದಾರೆ. ಇವರು ಜಾಗದಲ್ಲಿ ಗ್ರಾಮಸ್ಥರು ಹೋರಾಟವನ್ನ ಮಾಡಿ ಗೋಕಟ್ಟೆ ಹಾಗೂ ಅಂಗನವಾಡಿ ಕಟ್ಟಡಕ್ಕೆ ಜಾಗವನ್ನ ಉಳಿಸಿಕೊಳ್ಳಲು ನಾವು ಸಾಕಷ್ಟು ಶ್ರಮವನ್ನ ವಹಿಸಿದ್ದೇವೆ. ಉಳಿದಿರುವ ಸ್ವಲ್ಪ ಜಾಗದಲ್ಲಿ ನಿವಾಸಿಗಳು ಮನೆ ನಿರ್ಮಾಣವನ್ನ ಮಾಡಿಕೊಂಡು ವಾಸವನ್ನ ಮಾಡುತ್ತಿದ್ದೇವೆ. ಆದರೂ ಕೂಡ ಇವರು ಜಾಗ ನಮಗೆ ಸೇರಿತು ಎಂದು ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ. ಈ ವೇಳೆಯಲ್ಲಿ ಸಿ.ಯಡುವನಹಳ್ಳಿ ಗ್ರಾಮಸ್ಥರು, ಮುಖಂಡರು ಹಾಜರಿದ್ದರು. ನಾವೇನು ವಿಚಾರ ಹೋಗ್ತಿರ್ಲಿಲ್ಲ. ಈ ಕಳೆದ 1-2 ತಿಂಗಳಿಂದ ಈಚೆಗೆ ಆ ಮನೆಯದು ಮೀಟರ್ ಕಿತ್ಕೊಂಡೋದ್ರು. ಅದಕ್ಕಿಂತ ಮುಂಚೆ ನಾವು ಹೋಗಿ ಬೆಸ್ಕಾಮಲ್ಲಿ ಇವನು ವಿಚಾರ ಮಾಡಿದ್ದಾನೆ, ಯಾರೋ ಶ್ರೀನಿವಾಸ ಬಿಟ್ಟಿದ್ದವನು ವಿಚಾರ ಮಾಡಿ ಎಸ್.ಓ ಹೇಳಿದ್ದಾರೆ, ಈ ಥರ ಎಂಕ್ವೈರಿ ಮಾಡಕ್ಕೆ ಬಂದಿದ್ದಾನು ಅಂತ ಹೇಳ್ಬಿಟ್ಟು. ನಾವೇನು ಮಾಡೋದು, ಆಯ್ತು ಸುಮ್ಮನೆ ಆದೋ. ತಿರ್ಗಿ ಅದಾದಮೇಲೆ 2 ಡೇಸ್ ಆದಮೇಲೆ ಮೀಟರ್ ಕಳ್ತಾನೆ ಆಯಿತು. ಹೋಗಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ನಮ್ಮ ಹತ್ರ ಇದು ಕಂಪ್ಲೇಂಟ್ ಇದ್ದದು, ಮೀಟರ್ ಇತ್ತೋ ಇಲ್ವ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅದಾದಮೇಲೆ ಇನ್ನು 2 ತಿಂಗಳಿಂದನ ಅದಾದಮೇಲೆ ಈಗ ಮೊನ್ನೆ ಉತ್ತಿರೋದು ಆಯಿತಾ. ಇದೇನಾಗಿದೆ ಅಂದರೆ, ಇದು ಗ್ರಾಂಟೇ ಫೇಕು. ಒರಿಜಿನಲ್ ಹೇಳ್ಬೇಕು ನೋಡಿ, ಇದೊಂದು ಕಾಪಿ ತಗೊಳ್ಳಿ ನೋಡಿ. ಇವ್ರಿಗೆ ಗ್ರಾಂಟ್ ಆಗಿರೋದು ಸ್ಕೂಲ್ ಎದುರುಗಡೆ. ಈ ಬಣ್ಣದಂತ ಇದೆ, ಈ ಬಣ್ಣದ ಮಾರ್ಕ್ ಇಲ್ಲಿದೆ. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು ಅಷ್ಟೇ ಇವ್ರು ಕೇಸ್ಗೆ ಹೋಗಿದ್ದು, ಸುಮ್ಮನೆ ಹೋಗಿಲ್ಲ. ಇದನ್ನು ಮುಚ್ಚುಮರೆ ಮಾಡಿ ಮೇನ್ ಜಾಗ ಹೊಡಿಬೇಕು ಅಂತ ಅವ್ರು ಬಂದಿರೋದು. ಗ್ರಾಂಟ್ ಆಗಿರೋದು ಒರಿಜಿನಲ್ ಕಾಪಿ ಇದು. ಈ ಕಾಪಿ ಎಲ್ಲೂ ತೋರಿಸಿದ್ರೆ ಎಲ್ಲೂ ಹಾಕಿಲ್ಲ ಅವರು. ಅವ್ರಿಗೆ ಇಲ್ಲ ಅಂತಾರೆ, ತಾಲೂಕಲ್ಲಿ ಸಿಗುತ್ತೆ. ಆ ಗ್ರಾಂಟ್ ಮಾಡಿದ್ದು ಬಂದು ಈ ಸ್ಕೂಲಿಂದ ಮುಂದೆ ಇರೋದು. ಅದನ್ನು ಮುಚ್ಚುಮರೆ ಮಾಡಿ ಮೇನು ಜಾಗ ಹೊಡಿಯೋಕೆ ಹೋಗಿರೋದು ಅವರು. ಆಮೇಲೆ ಈಗ ಇವರು ಮಿಸ್ಸಿಂಗ್ ಕಡ್ತ ಮಾಡ್ಕೊಂಡು ಆ ಅಮ್ಮ ಸತ್ತೋದ ಮೇಲೆ ಒಂದು ಫೇಕ್ ವಿಲ್ ಕ್ರಿಯೇಟ್ ಮಾಡಿ, ಈ ವಿಲ್ಲು ಕಾಣ್ದಂಗೆ ಹೋಗಿ ಅವರು ರಿಜಿಸ್ಟರ್ ಮಾಡಿ, ಅದಾದಮೇಲೆ ಇವರು ಪಣಿ ಮಾಡ್ಕೊಂಡಿದ್ದಾರೆ. ಯಾವುದೇ ಗ್ರಾಂಟ್ ಮೇಲೆ ಇವರಿಗೆ ಪಣಿ ಆಗಿಲ್ಲ, ಗ್ರಾಂಟ್ ಡಾಕ್ಯುಮೆಂಟ್ ಮೇಲೆ ಇವರಿಗೆ ರೈಟ್ಸ್ ಬಂದಿಲ್ಲ. ಅದನ್ನು ಇವರು ಚಾಲು ಮಾಡ್ಕೊಂಡಿದ್ದಾರೆ. ಯಾರು ಗ್ರಾಮದವರಲ್ಲೇ ಯಾರು ಸಪೋರ್ಟ್ ಮಾಡಿಲ್ಲ, ಗ್ರಾಮದ ಒಬ್ಬರೇ ಹೋರಾಟ ಮಾಡಿದ್ದಾರೆ. ಅವರು ಸ್ವಂತಕ್ಕೋಸ್ಕರನಲ್ಲ, ಸ್ಕೂಲ್ಗೋಸ್ಕರ, ಗ್ರಾಮಕ್ಕೋಸ್ಕರ. ಇವತ್ತು ಗ್ರಾಮ ಹಿಂದುಳಿದಿದೆ. ಅಲ್ಲಿಂದ ಒಂದು ರೋಡ್ ಮಾಡಕ್ಕೆ ಬಿಟ್ಟಿಲ್ಲ, ಒಂದು ಪೈಪ್ಲೈನ್ ಮಾಡಕ್ಕೆ ಬಿಟ್ಟಿಲ್ಲ. ಅಲ್ಲಿ ಯಾರನ್ನ ಅಡ್ಡ, ಅದು ಗ್ರಾಮದ್ದೇ 13 ಎಕರೆ. 13 ನಾವು ಕೇಳ್ತಾ ಇದ್ದೀವಿ, ಆಯ್ತು ಅವ್ರಿಗೆ ಗ್ರಾಂಟ್ ಆಗಿದೆ ಅಲ್ವಾ, ಆಗಲಿ. 13 ಎಕರೆಯಲ್ಲಿ 4 ಎಕರೆ ಜಮೀನು ಅವ್ರದ್ದೆಲ್ಲ ಇದೆ, ಪೋಡಿ ಮಾಡ್ಕೊಂಬರ್ಲಿ, ನಾವು ಬಿಡ್ತೀವಿ ಅಂತ ಹೇಳ್ತಾ ಇದೀವಿ.
ನಾವಿಲ್ಲಿ 50-60 ವರ್ಷದಿಂದಲೂ ನಾವಿಲ್ಲಿ ವಾಸವಾಗಿದ್ದೀವಿ ಮನೆಯಲ್ಲಿ. ಆದ್ರೆ ನಮ್ಗೆ ಇಲ್ಲಿ ಕಿರುಕುಳ ಜಾಸ್ತಿ ಕೊಡ್ತಿದ್ದಾರೆ. ಒಂದ್ ಬಾತ್ರೂಮ್ ಕಟ್ಟಕ್ ಬಿಡ್ತಿಲ್ಲ, ಮನೆ ಮೀಟರ್ ಕದ್ದಿದ್ದಾರೆ, ಮನೆ ಎಲ್ಲ ಬಿದ್ದೋಗಿದೆ. ಇವತ್ತು ನಿಮ್ದೇನು ಇಲ್ಲ, ನಿಮ್ಗೇನು ಅಧಿಕಾರನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಬಾತ್ರೂಮ್ ಕಟ್ಟಕ್ಕೂ ನಮ್ಗೆ ಎಲ್ಲ ಒಂದು ನೀರಿನಲ್ಲಿ ಎಲ್ಲಾ ಕೊಡಕ್ಕೂ ನಾವು ಹಿಂಸೆ ಪಡ್ಬೇಕು. ಆದ್ರೆ ನೀವೇ ನೋಡಿದ್ರಿ, ಇವಾಗ ಅಧಿಕಾರಿಗಳೆಲ್ಲ ಬಂದ್ ನೋಡಿದಿರ ಒಳಗಡೆನ. ಇವಾಗ ನಮ್ಗೆ ಏನು ಯಾವ್ದಕ್ಕೊಂದು ಒಂದು ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಕೂಡ ನಮ್ಗೆ ರೆಸ್ಪಾಂಡ್ ಏನು ಮಾಡ್ತಾನೆ ಇಲ್ಲ. ನಿಮ್ದೇನು ಇಲ್ಲ, ಅವರು ಕೂಡ ಇವ್ರು ಏನ್ ಮಾಡಕ್ಕೂ ನಮ್ಮನ್ನ ಬಿಡ್ತಲ್ಲ. ಇವರೇ ಶ್ರೀನಿವಾಸ ಮೂರ್ತಿ ವೆಂಕಟೇಶ ನಮಗೆ ತೊಂದ್ರೆ ಕೊಡ್ತಿರೋದು. ಎಡನಹಳ್ಳಿ. ಹ್ಞೂ ಸರ್, ಅವ್ರದ್ದು ಅಂತ ಜಮೀನು ನಮ್ದು ಅಂತ ಬಿಡ್ತಾರೆ. ನಾವು ಇವ್ರು ಬಂದು ಕೇಸ್ ಹಾಕಕ್ಕಿಂತ ಮುಂಚೆನೆ ನಾವು ಮನೆ ಕಟ್ಟಿದೀವಿ. ಫಸ್ಟ್ ಮೇಲ್ಗೆ ಮನೆ ಇತ್ತು. ಆ ಮೇಲ್ಗೆ ಮನೆ ಹೊಡೆದು ನಮ್ಮ ಅತ್ತೆ ಅವರಲ್ಲ, ಅವರ ಮಾವ, ಅವ್ರ ಮುತ್ತಾತ ಮತ್ತೆ ಹೆಂಚಿನ ಮನೆ ಕಟ್ಟಿದ್ದಾರೆ. ಆಮೇಲೆ ನಾವೀಗ ಒಂದು 18-20 ವರ್ಷ ಆಯ್ತು ನಾವು ಮದ್ವೆಯಾಗಿ 20 ವರ್ಷ ಆಗಿದೆ. ಆದ್ರೆ ಇವಾಗ ಇಷ್ಟು ನಮ್ಗೆ ಹಿಂಸೆನೆ ಕೊಡ್ತಾವ್ರಿ. ಏನ್ ಮಾಡಕ್ಕೂ ಕೂಡ ನಿಮ್ಮ ಮನೆನೇ ಅಲ್ಲ, ಖಾಲಿ ಮಾಡ್ಕೊಳ್ಳಿ. ಇರೋದಕ್ಕೂ ಇಷ್ಟೇ ಹಿಂಸೆ ಕೊಟ್ರು. ನಾವೇನ್ ಮಾಡ್ಬೇಕು ಸರ್? ನಮಗೆ ನ್ಯಾಯ ದೊರಸ್ಕೊಡಿ.